ಬಿಡದಿ ಟೌನ್ಶಿಪ್ ಅನುಕೂಲ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಿ. ಜನರ ಸ್ವಇಚ್ಛೆಯಿಂದ ಕೊಟ್ರೆ ಟೌನ್ಶಿಪ್ ಮಾಡಿ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಬಿಡದಿ ಟೌನ್ಶಿಪ್ ವಿಚಾರ ಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪತ್ರದ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಚುನಾವಣೆ ವೇಳೆಯಲ್ಲಿ ಮತದಾರರನ್ನ ಅವ್ವ, ಅಕ್ಕ, ಅಣ್ಣ ಅಂತಾನೆ ಕರೆಯೋದು. ಮತ ಕೇಳಲು ಮನೆ ಮುಂದೆ ಹೋಗ್ತೇವೆ. ಇಂದು ಅದೇ ಜನ ಹೋರಾಟ ಮಾಡ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜನರ ಮುಂದೆ ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಂದರು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜನರ ಮುಂದೆ ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಂದರು. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಣ್ಣವರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬೈರಮಂಗಲದಲ್ಲೇ ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ ಅಂತ ಆಹ್ವಾನ ಮಾಡಿದರು. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ವಿಧಾನಸೌಧಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಕರೆದಿದ್ದಾರೆ. ಇಬ್ಬರೂ ಕೂಡ ಒಕ್ಕಲತನದ ಹಿನ್ನೆಲೆಯನ್ನು ಹೊಂದಿರುವಂಥವ್ರು, ಭೂಮಿಯನ್ನು ಉಳುಮೆ ಮಾಡುವಂಥ ಹಿನ್ನೆಲೆ ಹೊಂದಿರುವಂಥವ್ರಾಗಿದ್ದಾರೆ. ಕುಮಾರಣ್ಣವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಬಡ್ಡಿ ಮನ್ನಾ ಮಾಡಿದಂಥವ್ರು, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿದಂಥವ್ರು. ಅವರು ಕೂಡ ರೈತರ ವಿಶ್ವಾಸವನ್ನು ಹೊಂದಿರುವಂಥವ್ರಾಗಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಬ್ಬ ಫೈಟರ್. ಅವರು ಸಿದ್ದರಾಮಯ್ಯನವ್ರ ಹತ್ರ ಚೇರ್ ಕಿತ್ಕೊಳ್ಳೋವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರು 1985ರಿಂದ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿದ್ದಾರೆ. ಸುಮಾರು 41 ವರ್ಷದ ರಾಜಕಾರಣ, 89ರಿಂದ ಸತತವಾಗಿ ಇದ್ದಿದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನೀವಿಬ್ಬರೂ ಕೂಡ ಹಾಗೂ ಯಾವುದೇ ಜನಪ್ರತಿನಿಧಿಗಳಿರ್ಬೋದು, ಚುನಾವಣೆ ಬಂದಾಗ ಬೀದಿಗೆ ಹೋಗ್ತೀವಿ, ಕೇರಿ ಕಾಲೋನಿಗೆ ಹೋಗ್ತೀವಿ, ಮೊಹಲ್ಲಾಕ್ಕೆ ಹೋಗ್ತೀವಿ, ಅವ್ವ, ಅಕ್ಕ, ಅಣ್ಣ ಓಟ್ ಹಾಕಿ ಅಂತೀವಿ. ಯಾರಲ್ಲಿ ಪಟ್ಪಟ ಚಡ್ಡಿ ಹಾಕ್ಕೊಂಡಿರೋರು ಕೂತಿದ್ರು ಪರವಾಗಿಲ್ಲ, ಯಾವುದಾದ್ರು ಪಂಚ ಉಟ್ಕೊಂಡಿರೋರು ಸಿಕ್ಕಿರೋ ಪರವಾಗಿಲ್ಲ, ಲುಂಗಿ ಸಿಕ್ತವ್ರು ಪರವಾಗಿಲ್ಲ, ಯಜಮಾನ್ರೆ ಓಟ್ ಹಾಕಿ ನಮ್ಗೆ ಗೆಲ್ಲಿಸಿ ಅಂತೀವಿ. ನಮಗೆ ಓಟ್ ಹಾಕ್ಬೇಕಾದ್ರೆ, ನಮ್ಮನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಅವರು ನಮಗೆ ಅವ್ವ, ಅಕ್ಕ, ಅಣ್ಣ, ಯಜಮಾನ್ರಾಗಿರ್ತಾರೆ. ನಮಗೆ ಗೆದ್ದಾದ ಕೂಡಲೇ ನಾವು ಸಾಹೇಬ್ರಾಗ್ಬಿಡ್ತೀವ. 2028ಕ್ಕೆ ಮತ್ತೆ ಚುನಾವಣೆಗೆ ಹೋಗ್ಬೇಕಲ್ವ, ಮತ್ತವರು ಅವ್ವ, ಅಕ್ಕ, ಅಣ್ಣ, ಯಜಮಾನ್ರಾಗಬೇಕಲ್ವ. ಇವತ್ತು ಅವ್ವ, ಅಕ್ಕ, ಅಣ್ಣ, ಯಜಮಾನ್ರು ಯಾರಿದ್ದಾರೆ ನಮ್ಮನ್ನು ಮೇಲೆ ಕೂರಿಸಿ ನಮ್ಮನ್ನು ಸಾಹೇಬ್ರುಗಳನ್ನಾಗಿ ಮಾಡಿದಾರಲ್ಲ, ಅವ್ರ ಹತ್ರಕ್ಕೆ ಹೋಗಿ ನಿಮ್ಮ ಭೂಮಿ ಕೊಡ್ತೀರಾ, ಟೌನ್ಶಿಪ್ಪನ್ನ ಈ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಇದರಿಂದ ಲಾಭಗಳಿಷ್ಟಿದೆ, ಈ ಭಾಗ ಬೆಳೆಯುತ್ತೆ, ಈ ಭಾಗದಲ್ಲೇ ಒಂದು ಏರ್ಪೋರ್ಟನ್ನು ಕೂಡ ಮಾಡ್ತಾಯಿದ್ದೀನಿ. ಬೆಂಗಳೂರು ನಾರ್ತಲ್ಲಿ ಏರ್ಪೋರ್ಟ್ ಬಂದಾದಮೇಲೆ ನಾರ್ತ್ ಯಾವ ರೀತಿ ಬೆಳೀತೋ ಹಾಗೆ ಈ ಕಡೆ ಹಳೆ ಮೈಸೂರು ಭಾಗ, ಈ ಭಾಗನೂ ಕೂಡ ಬೆಳೆಯುತ್ತೆ. ಈ ಕಡೆ ರಾಮನಗರ, ತುಮಕೂರು, ಹಾಸನ, ಮೈಸೂರು, ಮಂಡ್ಯ ಈ ಭಾಗಗಳೆಲ್ಲ ಬೆಳೆಯುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರೇ ಕನ್ವಿನ್ಸ್ ಮಾಡಿ. ರೈತರು ಕೂಗಾಡ್ಬೋದು, ಇಲ್ಲ ಅಂತಲ್ಲ, ಅವ್ರ ನೋವನ್ನು ಅವ್ರು ಹೇಳ್ಕೊಳ್ತಾರೆ. ಯಾಕಂದರೆ ತಲೆತಲಾಂತರದಿಂದ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ. ಅಲ್ಲಿ ನೆನಪುಗಳಿದ್ದಾವೆ, ಅವ್ರ ಹಿರಿಯರು ಬಾಳಿ ಬದುಕಿದಂಥ ಜಾಗಗಳಾಗಿದೆ. ಹಾಗಾಗಿ ಅವರಿಗೆ ಭಾವನಾತ್ಮಕವಾದಂಥ ಅಟ್ಯಾಚ್ಮೆಂಟ್ ಇರುತ್ತೆ. ಈ ಭಾವನೆಗಳಿಗಿಂತಲೂ ದೊಡ್ಡದು ಮುಂದಿನ ಭವಿಷ್ಯ ಅನ್ನೋದನ್ನು ನೀವು ಕನ್ವಿನ್ಸ್ ಮಾಡಿ. ಆರ್ಥಿಕವಾಗಿ ಇಷ್ಟು ಬೆನಿಫಿಟ್ ಕೊಡ್ತೀನಿ ಅಂತ ಹೇಳಿ, ಇದು ಬರೋದ್ರಿಂದ ಮುಂದೆ ನಿಮ್ಮ ಮಕ್ಕಳಿಗೆ ಏನು ಒಳ್ಳೆಯದಾಗುತ್ತೆ ಅಂತ ನೀವು ಅವರಿಗೆ ಕನ್ವಿನ್ಸ್ ಮಾಡಿ. ರೈತರು ಎಷ್ಟೋ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಲ್ಯಾಂಡನ್ನು ಕೊಟ್ಟಿದ್ದಾರೆ, ಇದು ಕೊಡಲ್ಲ ಅಂತೇನು ಹೇಳಲ್ಲ. ಆದರೆ ನಾವು ಅವ್ರ ಹತ್ರ ಹೋಗಿ ಅವರನ್ನು ಚುನಾವಣೆ ಸಂದರ್ಭದಲ್ಲಿ ಅವ್ವ, ಅಕ್ಕ, ಅಣ್ಣ, ಯಜಮಾನರು ಅಂತ ಟ್ರೀಟ್ ಮಾಡ್ತೀವಲ್ಲ, ಅದೇ ಥರ ಹೋಗಿ ವಿನಮ್ರವಾಗಿ ಕೂತ್ಕೊಂಡು ನಮ್ಮ ಮುಂದಿನ ಯೋಚನೆಗಳನ್ನು, ಆಲೋಚನೆಗಳನ್ನು, ರೂಪುರೇಷೆಗಳನ್ನು, ದೂರದೃಷ್ಟಿಯನ್ನು ತೆರೆದಿಟ್ಟರೆ ಖಂಡಿತ ಕೊಡ್ತಾರೆ. ನೀವು ಬೆಂಗಳೂರಿಗೆ ಒಂದು ದೇವರಾಜ ಅರಸು ಕಾಲದಲ್ಲಿ, ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಿಟಿ ಬಂದಾದ ನಂತರ ಯಾವ ರೀತಿ ಅನುಕೂಲ ಆಯಿತೋ ಅದೇ ಥರ ಈ ಭಾಗಕ್ಕೂ ಮಾಡ್ತೀನಿ ಅಂದರೆ ಯಾಕೆ ಸರ್ ಭೂಮಿ ಕೊಡಲ್ಲ? ಆದರೆ ನಾನು ಮಾಡೇ ತೀರ್ತೀನಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.